ಅಕಾಡೆಮಿಯ ಸಕಲ ಬಳಗಕ್ಕೂ ಹಾಗೂ ನನ್ನ ಪ್ರೀತಿಯ ಸಹ ನಿರೂಪಕರ ಬಳಗಕ್ಕೂ ಹಾಗೇನೆ ಇವತ್ತಿನ ದಿನ ಈ ಸಭೆಗೆ ಹಾಜರಿರ್ತಕ್ಕಂತಹ ಎಲ್ಲ ನನ್ನ ಗುರು ಬಳಗಕ್ಕೂ ಹೃದಯಪೂರ್ವಕ ನಮಸ್ಕಾರಗಳನ್ನ ತಿಳಿಸ್ತೇನೆ. ಸ್ಪಾರ್ಕ್ ನಿರೂಪಣಾ ರತ್ನ ಪ್ರಶಸ್ತಿ ಸ್ವೀಕರಿಸಿದಂತಹ ಆ ಕ್ಷಣ ನನ್ನ ಜೀವನದಲ್ಲಿ ಹೆಮ್ಮೆಯ ಕ್ಷಣಗಳಲ್ಲಿ ಒಂದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ನನ್ನೊಬ್ಬಳ ಸಾಧನೆ ಅಲ್ಲ, ನನ್ನನ್ನ ರೂಪಿಸ್ತಕ್ಕಂತಹ ಅನೇಕ ಕಾಣದ ಕೈಗಳ ಶ್ರಮದ ಪ್ರತಿಬಿಂಬ ಅಂತ ನಾನು ಅನ್ಕೊಂಡಿದ್ದೀನಿ. ಆತ್ಮೀಯರೇ, ನಿರೂಪಣೆ ಅಂದ್ರೆ ಶಿಸ್ತು, ಸಂಯಮ, ಸಮಯ, ಸಂಸ್ಕಾರಯುತವಾದಂತಹ ಭಾಷೆಯ ಸೌಂದರ್ಯದ ಒಂದು ಕಲೆ. ಈಗ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ತಗೊಂಡಾಗ ರಾಘವೇಂದ್ರ ಸ್ವಾಮಿಗಳ ಪಾತ್ರವನ್ನ ಮಾಡ್ಬೇಕಾದ್ರೆ, ಬಬ್ರುವಾಹನನ ಪಾತ್ರಗಳನ್ನ ಮಾಡ್ಬೇಕಾದ್ರೆ ಆ ಪಾತ್ರಕ್ಕೆ ಜೀವ ತುಂಬಬೇಕಂತಂದಾಗ ಅವರು ಆ ಪರಕಾಯ ಪ್ರವೇಶವನ್ನ ಮಾಡ್ತಾ ಇದ್ರು. ಅಂದಾಗ ಮಾತ್ರ ಆ ಪಾತ್ರಕ್ಕೆ ಒಂದು ಯಶಸ್ಸು ಸಿಕ್ತಿತ್ತು. ಹಾಗೇನೆ ವೇದಿಕೆ ಯಾವ್ದಾದ್ರು ಆಗಿರ್ಲಿ, ಕಾರ್ಯಕ್ರಮ ಯಾವ್ದಾದ್ರು ಆಗಿರ್ಲಿ, ನಾವು ಶ್ರೇಷ್ಠ ನಿರೂಪಕರು ಅಂತ ನಾವು ಗುರುತಿಸ್ಕೋಬೇಕಾಗಿತ್ತಂದ್ರೆ ನಿರೂಪಕರು ಅನ್ನುವಂತಹ ಶ್ರೇಷ್ಠ ನಿರೂಪಕರು ಅನ್ನುವಂತಹ ಒಂದು ಪರಕಾಯ ಪ್ರವೇಶ ಮಾಡಿದಾಗ ಮಾತ್ರ ನಾವು ಯಶಸ್ಸು ಅನ್ನುವ ಬೆಳಕು ನಮ್ಮನ್ನ ಎತ್ತರಕ್ಕೆ ಹೋಗಿ ಹೊಳೆಯುವಂತೆ ಮಾಡ್ತದೆ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಆತ್ಮೀಯರೇ, ನಿರೂಪಣೆ ಅಂದ ತಕ್ಷಣ ಎಲ್ಲರೂ ಹಿಂಸರಿಯೋದು ಯಾಕೆ ಅಂದ್ರೆ ವೇದಿಕೆ ಭಯ. ನಿಮಗ್ ಗೊತ್ತಾ, ಪ್ರಪಂಚದ ಶ್ರೇಷ್ಠ ನಿರೂಪಕನಿಗೂ ವೇದಿಕೆ ಭಯ ಇದ್ದೇ ಇರ್ತದಂತೆ. ಆ ಭಯವನ್ನ ಬಲವನ್ನಾಗಿ ಅಲ್ಲಾಗುವಂತಹ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನ ಪಾಠಗಳನ್ನಾಗಿ ಮಾಡ್ಕೊಂಡಾಗ ಮಾತ್ರ ನಮಗೆ ಯಶಸ್ಸು ಸಿಗ್ತದೆ ಅಂತ. ನಾನು ಮೊದಲ ಬಾರಿ ನಿರೂಪಣಾ ಕಾರ್ಯ ಕೈಗೊಂಡಾಗಿನಿಂದ ಹಿಡಿದು ಇಲ್ಲಿಯವರೆಗೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದೀನಿ. ಆ ಎಲ್ಲಾ ಕಾರ್ಯಕ್ರಮಗಳಲ್ಲಿಯೂ ನಾನು ಒಂದೊಂದು ಹೊಸ ಪಾಠವನ್ನ ಕಲ್ತಿದ್ದೀನಿ. ಬಹುಶಃ ಆ ಪಾಠಗಳೇ ನನಗೆ ಇವತ್ತಿನ ಸ್ಪಾರ್ಕ್ ನಿರೂಪಣಾ ಪ್ರಶಸ್ತಿ ನನ್ನ ಕೈ ಸೇರುವಂತೆ ಮಾಡಿದ್ದು ಅನ್ನೋ ಒಂದು ಹೆಮ್ಮೆ ಇದೆ. ಹಾಗೇನೆ ಜನವರಿ 26ರ ಶೈಕ್ಷಣಿಕ ಸಮ್ಮೇಳನದ ಬಗ್ಗೆ ನಾನು ಮಾತಾಡೋದಾದ್ರೆ, ನಾನು ಆ ಸಮ್ಮೇಳನದಲ್ಲಿ ಭಾಗಿಯಾಗಿದ್ದೆ. ಪ್ರಶಸ್ತಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಹೋಗಿ ನನ್ನ ತಾಯಿ, ನನ್ನ ಕುಟುಂಬದೊಂದಿಗೆ ಹೋಗಿದ್ದೆ. ನನಗ್ ಖುಷಿ ಕೊಟ್ಟಿರೋದೇನಂದ್ರೆ, ಒಂದು ಸಂಸ್ಥೆಯನ್ನ, ಒಂದು ಫೌಂಡೇಶನ್ ಅನ್ನ ನಡೆಸ್ತಕ್ಕಂತಹ ಎಲ್ಲ ಮಹನೀಯರು, ಸೋಮೇಶ್ ಸರ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ಆಮೇಲೆ ತರಬೇತುದಾರರು ವೇಣು ಸರು, ಆಮೇಲೆ ಬಸವರಾಜ್ ಸರ್ ಅವರು, BK ಸತೀಶ್ ಸರ್ ಅವರು, ಎಲ್ಲರೂ ಯಾವುದೇ ಹಮ್ಮು ಬಿಮ್ಮುಗಳಿಲ್ದೇನೆ ಎಲ್ಲರೂ ಸಹ ಬಹಳ ಆತ್ಮೀಯವಾಗಿ ಎಲ್ಲರನ್ನು, ನಾವು ಹೋಗಿರ್ತಕ್ಕಂಥ ಎಲ್ಲ ಅತಿಥಿಗಳನ್ನು ಬಹಳ ಆತ್ಮೀಯವಾಗಿ ಮಾತಾಡ್ಸಿದ್ರು. ಅದು ನನಗ್ ಖುಷಿ ಕೊಡ್ತು. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ನೀವು ಹೇಗ್ ಬಂದ್ರಿ, ಹೇಗ್ ಹೋದ್ರಿ ಅನ್ನುವ ಕಾಳಜಿಯನ್ನ ತೋರಿಸಿದ್ರು, ಅದು ಖುಷಿ ಕೊಡ್ತು. ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಸುಮ್ನೆ ಅಲ್ಲ. ಯಾಕಂದ್ರೆ ನನಗದರ ಅನುಭವ ಇದೆ. ನಮ್ಮ ತಂದೆಯವರು ಅಂತ ಕಾರ್ಯಕ್ರಮಗಳನ್ನ ಮಾಡ್ತಿರೋದ್ರಿಂದ, ಅಂತ ಅನುಭವ ನನಗಿರೋದ್ರಿಂದ, ಒಂದು ಶೈಕ್ಷಣಿಕ ಸಮ್ಮೇಳನ ಅಂದ್ರೆ ಒಂದೇ ಕಾರ್ಯ ಅಲ್ಲ, ಅಲ್ಲಿ ಮೂರು ಕಾರ್ಯಗಳನ್ನ ಮಾಡಿದ್ರು. ಒಂದು ಸ್ಪಾರ್ಕ್ ನಿರೂಪಣಾ ರತ್ನ, ಶಿಕ್ಷಣ ಚೈತನ್ಯ ಅವಾರ್ಡ್ ಒಂದು, ಜೊತೆಗೆ PUCಯಲ್ಲಿ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಂತ 3 ಕಾರ್ಯಕ್ರಮಗಳನ್ನ ಮಾಡಿದ್ರು. 3 ಸಂಸ್ಥೆಯವರು ಕೂಡ್ಕೊಂಡು, ಸೂರ್ಯ ಫೌಂಡೇಶನ್, ಸ್ಪಾರ್ಕ್ ಅಕಾಡೆಮಿ ಮತ್ತು ಲಕ್ಷ ಕೆರಿಯರ್. ಹಿಂಗಿರ್ಬೇಕಾದ್ರೆ 100, 140, 150ಕ್ಕಿಂತ ಹೆಚ್ಚು ಜನರಿಗೆ ಅಲ್ಲಿಯ ಒಂದು ಪುರಸ್ಕಾರದ ಸಮಾರಂಭವನ್ನ ಅವ್ರು ಇಟ್ಕೊಂಡಿದ್ರು. ಸೊ ಹಂಗಾದಾಗ ಒಂದು ಸಣ್ಣ ಪುಟ್ಟ ತಪ್ಪುಗಳು ಆಗೋದು ಸಹಜ. ಅದೇ ನಾನು ಹೇಳ್ದಂಗೆ, ಆ ತಪ್ಪುಗಳನ್ನ ಪಾಠಗಳನ್ನಾಗಿ ಮಾಡ್ಕೊಂಡಾಗ ನಮ್ಗೆ ಯಶಸ್ಸು ಖಂಡಿತ ಸಿಗ್ತದೆ ಅನ್ನುವಂತ ಮಾತನ್ನು. ಮತ್ತೆ ಈ ನಿರೂಪಣಾ ರತ್ನ ಪ್ರಶಸ್ತಿ ಬಂದಾಗಿಂದ ಅದರ ಖುಷಿ ಅನುಭವಗಳನ್ನ ನಾನು ಹೇಳ್ಬೇಕಾದ್ರೆ, ನನಗೆ ನನ್ನ ಕುಟುಂಬದವರಾಗಿರ್ಬೋದು, ನನ್ನ ಸ್ನೇಹಿತರಾಗಿರ್ಬೋದು, ಎಲ್ಲರೂ ಫೋನ್ ಮಾಡೋದ್ರ ಮೂಲಕ, ವಾಟ್ಸಪ್ ಮೆಸೇಜ್ ಗಳನ್ನ ಕಳಿಸೋದ್ರ ಮೂಲಕ ಶುಭ ಹಾರೈಸಿದ್ರು. ನನಗೇನ್ ಖುಷಿ ಅಂತಂದ್ರೆ, ಎಲ್ಲರೂ ಯು ಡಿಸರ್ವ್ ಇಟ್ ಅಂತ ಹೇಳಿದಾಗ ತುಂಬಾ ಖುಷಿ ಆಗ್ತಿತ್ತು. ಅತಿ ಖುಷಿ ಕೊಟ್ಟಿರುವ ವಿಷಯ ಏನಂದ್ರೆ, ನಾನು ಶಿಕ್ಷಕಿಯಾಗಿ 18 ವರ್ಷ ಸೇವೆ ಸಲ್ಲಿಸಿದ್ದೀನಿ. ಈ 18 ವರ್ಷದಲ್ಲಿ ನನ್ನ ಕೈಯಲ್ಲೇ ಕಲ್ತು ಹೋಗಿರುವಂತಹ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈಗ ಒಂದೊಂದು ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನನಗೆ ವಾಟ್ಸಪ್ ಮೂಲಕ, ಫೋನ್ ಮಾಡೋದ್ರ ಮೂಲಕ ಶುಭಾಶಯನ ಕೋರಿದ್ದು ನನಗೆ ತುಂಬಾ ಮನಸ್ಸಿಗೆ ಹಿಡಿಸ್ತು. ಆ ಒಂದು ಅವಕಾಶ ಈ ಸ್ಪಾರ್ಕ್ ಅಕಾಡೆಮಿಯಿಂದ ನನಗೆ ಸಿಕ್ತು ಅಂತ ನಾನು ಅನ್ಕೊಂತೀನಿ. ಹಾಗೆ ಸ್ಪಾರ್ಕ್ ಅಕಾಡೆಮಿ ಅನ್ನೋದು ಕೇವಲ ನಿರೂಪಕರನ್ನ ಸೃಷ್ಟಿಸುವಂತಹ ಕೇಂದ್ರ ಅಲ್ಲ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಿರ್ಮಿಸುವಂತಹ ಒಂದು ಶಕ್ತಿ ಕೇಂದ್ರ ಅಂತ ಹೇಳಿಕ್ ಬಯಸ್ತೀನಿ. ಇದು ನಿರೂಪಣಾ ರತ್ನ ಪ್ರಶಸ್ತಿ ಕೇವಲ ಸ್ಮರಣಿಕೆಯಲ್ಲ, ಇದು ನನ್ನ ಮಾತಿನ ಪಯಣಕ್ಕೆ ಸಿಕ್ಕಂತಹ ಗೌರವ ಅಂತ ಹೇಳಿಕ್ ಬಯಸ್ತೀನಿ. ನನ್ನ ಧ್ವನಿಗೆ ದಿಕ್ಕು ಕೊಟ್ಟು, ಆತ್ಮವಿಶ್ವಾಸದ ಕಿಚ್ಚು ಹಚ್ಚಿ, ನನ್ನ ಅಂತರಾಳದಲ್ಲಿರುವಂತಹ ನಿರೂಪಕರಿಗೆ ಒಂದು ಹೊಸ ಮಾರ್ಗವನ್ನ ತೋರಿಸಿ, ಹೊಸ ಪಯಣಕ್ಕೆ ಸಜ್ಜು ಮಾಡಿದಂತಹ ಸ್ಪಾರ್ಕ್ ಸಂಸ್ಥೆಯ ಸಂಸ್ಥಾಪಕರು, ತರಬೇತುದಾರರು, ತೀರ್ಪುಗಾರರು ಹಾಗೂ
ನನ್ನೊಂದಿಗೆ ಹೆಜ್ಜೆ ಹಾಕಿದ ಸಹ ನಿರೂಪಕ ಕಲಿಕಾರ್ಥಿಗಳಿಗೆ ನನ್ನ ಅಂತರಾಳದ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಹಾಗೆ ನನ್ನ ಕುಟುಂಬದ ಬೆಂಬಲ, ಸ್ನೇಹಿತರ ಪ್ರೋತ್ಸಾಹ ಇಲ್ದೇನೆ ನಾನು ಈ ಮಟ್ಟಿಗೆ ಬರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಅವರೆಲ್ಲರಿಗೂ ಸಹ ನನ್ನ ನಮನಗಳನ್ನ ಅರ್ಪಿಸ್ತೀನಿ. ಈ ಪ್ರಶಸ್ತಿಯನ್ನ ನಾನು ಗೌರವ ಮಾತ್ರವಲ್ಲ, ಹೊಣೆಗಾರಿಕೆಯಾಗಿ ಸ್ವೀಕರಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಲಿಯುತ್ತಾ, ಹೊಸದನ್ನ ಕಲಿಯುತ್ತಾ, ಹೊಸ ಪಯಣದೊಂದಿಗೆ ಹೊಸ ನಿರೂಪಕರಿಗೆ ದಾರಿ ತೋರಿಸುವ ಪ್ರಯತ್ನವನ್ನ ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾ, ಕೊನೆಯದಾಗಿ ಕೃತಜ್ಞತೆ ಹೇಳುವ ಹೃದಯವೇ ಮನುಷ್ಯನ ನಿಜವಾದ ಸೌಂದರ್ಯ. ಇಂತಹ ಸೌಂದರ್ಯವನ್ನ ಬೆಳೆಸಿದಂತಹ ಸ್ಪಾರ್ಕ್ ನಿರೂಪಣಾ ತರಬೇತಿಯ ನನ್ನ ಎಲ್ಲ ಮಹನೀಯರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನ ನೀಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು.